ಲ್ಯಾಂಡಿಗೆ ಎಕ್ವಿಪ್ಮೆಂಟ್ ಬಂದಿದ್ದಾವೆ ಇನ್ನೂ ಆಗ್ತಾ ಇಲ್ಲ ಅನ್ನೋದು. ಇಲ್ಲ ಯಾವುದೋ ಒಂದು ಇದು ಬರಬೇಕು. ನಾನು ಮೊನ್ನೆ ಮಾತಾಡಿದ್ದೀನಿ. ಯಾರು ಹೇಳಿದ್ದು? ಸಂಸದರಿಗೆ ಮಾಡೋ ಕೆಲಸ ಇಲ್ಲ. ಸಿಗಂದೂರ್ದು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವ್ರ ಅಪ್ಪಂದ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ ಮ್ಯಾನ್ ಥರ ಎಲ್ಲ ಪ್ರಿಂಟಿಂಗು ಇದನ್ನೆಲ್ಲ ಮಾಡಿದರು. ನಾನು ಆ ಚರ್ಚೆಗೆ ಹೋಗೋದಕ್ಕೆ ಹೇಸಿಗೆ. ನಮ್ಮ ಕರ್ತವ್ಯ ಏನು? ಸಿಗಂದೂರ್ ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು, ಅದು ಕೆಲಸ ಮುಗೀತು. ಆದರೆ ಒಂದು ತಿಳ್ಕೊಳ್ಬೇಕು, ಅಗರ್ವ ಕೊಡೋದಿದೆಯಲ್ಲ ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂತ ಹೇಳಿ. ಇವ್ರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರನ್ರಿ? ಏನು ದುಡ್ಡು ತಂದ ತಕ್ಷಣ ಒಳ್ಳೆ ಹಾಗೆ ಏನು ಇವರೇ ತಂದಿದ್ದಾರೆ. ಎಷ್ಟು ಸತಿ ಇದಾಗಿದೆ ಗೊತ್ತಾ? ಅದ್ರದ್ದೆಲ್ಲ ಏನೇನು ನ್ಯೂನತೆ ಇದೆ ಇವತ್ತು ಬೇಡ. ಯಾಕೆಂದ್ರೆ ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಬಿಡ್ತೀನಿ. ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಮೋದಿಯವ್ರು ಬಂದಾಗ ಯಾಕೆ ಮಾಡಲಿಲ್ಲ ಅಂತ ಇವರು? ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು? ನಾನು ಮಿನಿಸ್ಟರ್ ಆದಮೇಲೆ, ಇವರಾದ್ಮೇಲೆ ಬಂತಂತ. ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ. ರಾಜ್ಯ ಸರ್ಕಾರದ್ದು ಅವನಿಗೇನು ಅಧಿಕಾರ ಇದೆ ಅಂತ ಮಾತಾಡೋಕ್ಕೆ? ಬಾಯಿ ಮುಚ್ಕೊಂಡು ಇರೋದು ಕಲಿಬೇಕಾಗುತ್ತೆ ಇಂಥ ವಿಚಾರದಲ್ಲಿ. ಹೇಸಿಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ. ಅಲ್ಲಿ ಬಂದು ಗಡ್ಕರಿ ಅವ್ರು ಮಾತಾಡಿದ್ದಾರೆ, ನನಗೆ CM ಅವ್ರು ಮಾತಾಡಿದ್ದಾರೆ. ಇಲ್ಲಪ್ಪ ಗಡ್ಕರಿ ಅವ್ರು ಹೇಳಿದ್ದಾರೆ ಎಲ್ಲ ಮುಂದಾಗ್ತಾರೆ, ಡೋಂಟ್ ವರಿ, ಭಾಳ ಚೆನ್ನಾಗಿ ಮಾಡೋಣ ನಮ್ಮದು. ಆಮೇಲೆ ಎಲ್ಲ ಕಡೆ ದುಡ್ಡು ಕೊಡ್ತಾರಂತೆ, ಆಮೇಲೆ ನೀನು ರೆಡಿ ಮಾಡು, ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೇಳೋಣ ಅಂತ ನನಗೆ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ದೆಲ್ಲ ಬರಬೇಕಲ್ಲ ದುಡ್ಡು, ಅದು ಕೇಳ್ತಾರೆ, ಅಸಹ್ಯ ಮಾಡ್ತಾರೆ ಅಂತೇಳಿ ಈ ಥರ ನೋಡಿ. ನೀವೆಲ್ಲ, ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ನೀವೆಲ್ಲ ಟ್ಯಾಕ್ಸ್ ಕಡೋದು, ಜನರಿಗೆ ಕೊಡೋದು, ಬರೀ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡೋಕ್ಕೆ ಹೋಗ್ಬೇಡ್ರಿ. ಸಿಗಂದೂರು ದೇವಸ್ಥಾನನ ಹೆಂಗೆ ಹಾಳು ಮಾಡಬೇಕು ಅಂಥೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ.